ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಆ್ಯಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ. ನಾನು ನಿಮಗೆ ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ. ಇಲ್ಲ ಲೈವ್ ಮಾರ್ಕೆಟಲ್ಲಿ ಬಂದು ನಿಮಗೆ ಇಲ್ಲಿಂದ ಬೈ ಮಾಡಿ ಇಲ್ಲಿಂದ ಜಾಕ್ಪಟ್ ಆಗುತ್ತೆ, ರಾಕೆಟ್ ಆಗುತ್ತೆ, ಇವತ್ತು ನಮಗೆ ಗೊತ್ತಿತ್ತು, ನಿನ್ನೆನೇ ನಾವು ಎಲ್ಲದನ್ನು ನೈಟೇ ಕನ್ಸ್ಕೊಂಡಿದ್ದು ಅನ್ನೋ ಥರ ಸ್ಟೋರಿಗಳನ್ನ ಹೇಳ್ಕೊಂಡು ಕೂತ್ಕೊಳ್ಳಲ್ಲ. ಇಟ್ಸ್ ಅ ಪ್ರಾಕ್ಟಿಕಲ್ ಬಿಸ್ನೆಸ್. ಇದನ್ನು ನೀವು ಬಿಸ್ನೆಸ್ ಥರ ಟ್ರೀಟ್ ಮಾಡಿದರೆ ಇಟ್ ವಿಲ್ ವರ್ಕ್ಸ್ ಪಿಕ್ಚರ್ ಪರ್ಫೆಕ್ಟ್. ಅಲ್ಲಿ ತನಕ ನೀವು ಬಿಸ್ನೆಸ್ ಥರ ಟ್ರೀಟ್ ಮಾಡಲ್ಲ ಅಲ್ಲಿ ತನಕ ಇದು ಪಿಕ್ಚರ್ ಪರ್ಫೆಕ್ಟಾಗಿ ವರ್ಕ್ ಕೂಡ ಆಗೋದಿಲ್ಲ. ಸೊ ಮಾರ್ಕೆಟಲ್ಲಿ ಇದೆಲ್ಲ ಕ್ವೈಟ್ ಕಾಮನ್ನು. ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಬೇಕು. ಇದನ್ನು ಎಲ್ಲಿ ತನಕ ನೀವು ಅರ್ಥ ಮಾಡ್ಕೊಳ್ಳಲ್ಲ ಅಲ್ಲಿ ತನಕ ನೀವು ಮಾರ್ಕೆಟಲ್ಲಿ ಯಾವುದೇ ಕಾರಣಕ್ಕೂ ಪ್ರಾಫಿಟಬಲ್ ಟ್ರೇಡರ್ ಆಗೋದಂತೂ ತುಂಬಾ ಕಷ್ಟ. ಸೊ ಪ್ರಾಫಿಟಬಲ್ ಟ್ರೇಡರ್ ಆಗಲಿಕ್ಕಿರೋದೇ ಎರಡು ತಿಂಗು. ಒಂದು ನಿಮ್ಮ ರಿಸ್ಕ್ ರಿವಾರ್ಡು, ಒಂದು ಮಾರ್ಕೆಟ್ನ ಕಲಿಕೆ ಕಡೆ ನೀವು ಗಮನ ಹರಿಸೋದು. ಸೊ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಹೇಳೋದಾರೆ ಏನಂತ ಹೇಳಿ, ಪ್ರಾಫಿಟ್ ಆರ್ ಲಾಸು ಬರೀ 5,000 ರೂಪಾಯಿ ದುಡ್ದೀನಿ ಅಂತ ಹೇಳ. ಬಿಕಾಸ್ ಒಂದೇನೆಂದರೆ ನಾನು ಈ ವೀಕಲ್ಲಿ ಅವೈಲಬಲ್ ಇಲ್ಲ. ಒಂದು ಏನಂದರೆ ಪಿತೃಪಕ್ಷ ಫೆಸ್ಟಿವಲ್ಸ್ ಇರೋದ್ರಿಂದ ನಮಗೆ ನಮ್ಮ ಸೈಡ್ ಗ್ರ್ಯಾಂಡಾಗಿ ಮಾಡ್ತಾರೆ ಅದನ್ನು, ಹಾಗಾಗಿನೇ. ಸೊ ನಾನು ಇವಾಗ ಅದರಲ್ಲಿ ಅವೈಲಬಲ್ ಇಲ್ಲ. ಜಸ್ಟ್ ನಾನು ಬೆಳಗ್ಗೆನೇ ಒಂದು ಟ್ರೇಡನ್ನ ನೋಡಿದೆ, ಕಾನ್ಫಿಡೆನ್ಸ್ ಟ್ರೇಡು. ಏಕೆ ಅಂದರೆ ಆ ಕಾನ್ಫಿಡೆನ್ಸ್ ಟ್ರೇಡಲ್ಲಿ ಮತ್ತೆ ಅದನ್ನು ಟ್ರೇಡ್ ಹೇಗೆ ಮಾಡೋದು ಮತ್ತು ಅದನ್ನು ಹೇಗೆ ತೊಗೋಬೇಕು ಅನ್ನೋದನ್ನು ಸ್ಟೂಡೆಂಟ್ಸ್ಗಳಿಗೂ ಒಂದು ನಾಲೆಡ್ಜ್ ಇರಲಿ ಅನ್ನತ್ತೆ. ಜಸ್ಟ್ ಮೊಬೈಲಲ್ಲಿ ಸ್ಮಾಲ್ ಕ್ವಾಂಟಿಟಿ ತೊಗೊಂಡೆ. ಒಂದು 12 ಪಾಯಿಂಟ್ 13 ಪಾಯಿಂಟ್ಗೆ ಎಕ್ಸಿಟ್ ಆದೆ. ನಾನು ಎಕ್ಸಿಟ್ ಆಗಿ ಜಸ್ಟ್ ಫಿನಿಶ್ ಮಾಡಿದೆ. ಅದು ಏಕೆಂದರೆ ವೆರಿ ಸ್ಮಾಲ್ ಕ್ವಾಂಟಿಟಿ, 300-350 ಕ್ವಾಂಟಿಟೀಸ್ ಅಷ್ಟೇ ನಾನು ಟ್ರೇಡ್ ಮಾಡಿರೋದು. ಹಾಗಾಗಿನೇ ರೀಸನ್ ಇಷ್ಟೇ, ನಮಗೆ ನಾಲೆಡ್ಜ್ ಇಂಪಾರ್ಟೆಂಟು ಇಲ್ಲಿ. ಅದಕ್ಕೋಸ್ಕರ ಅಷ್ಟೇ ನಾನು ನಿನ್ನೆ ಪಿಕ್ಚರ್ ಪರ್ಫೆಕ್ಟಾಗಿ ಹೇಳಿದೆ. ಓಕೆನಾ? ಸೊ ನಿನ್ನೆ ನಾನು ಕ್ಲಿಯರ್ ಕಟ್ಟಾಗಿ ಹೇಳಿದೆ, ಸ್ಟೂಡೆಂಟ್ಸ್ಗಳಿಗೆ ಮಾರ್ಕೆಟ್ ಏನಾದರೂ ಇದರಿಂದ ಕೆಳಗಡೆ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆದರೆ, ನಮ್ಮ ಲಕ್ಷ್ಮಣ ರೇಖೆಯಿಂದ ಕೆಳಗಡೆ ಸ್ಟಾರ್ಟ್ ಮಾಡಿದ್ರೆ ಯು ಮಸ್ಟ್ ಲುಕ್ ಫಾರ್ ಸೆಲ್ಲಿಂಗ್ ಸೈಡ್ ಟ್ರೇಡ್ ಅಂತ. ನಾನು ಕೂಡ ಬೆಳಿಗ್ಗೆ ಒಂದು 15 ನಿಮಿಷ ವೆಯ್ಟ್ ಮಾಡಿದೆ, ನೋಡೋ ಮಾರ್ಕೆಟ್ ಏನು ಮಾಡುತ್ತೆ ಅಂತ. ಒನ್ಸ್ ಇಟ್ ಈಸ್ ಬ್ರೇಕ್ ಆನ್ ಅವರ್ ದಿಸ್ ಲೈನ್, ಎಕ್ಸಾಕ್ಟಾಗಿ ನಾನು ಇಲ್ಲೇ ಟ್ರೇಡ್ ತೊಗೊಂಡಿದ್ದು. ಇಲ್ಲಿಗೆ ಬರೋಷ್ಟರಲ್ಲಿ ನಾನು ಐ ಜಸ್ಟ್ ಕ್ಯಾಪ್ಚರ್ಡ್ ಆ್ಯಂಡ್ ಗೆಟ್ ಔಟ್ ಫ್ರಮ್ ದ ಮಾರ್ಕೆಟ್. ರೀಸನ್ ಇಷ್ಟೇ, ಸ್ಮಾಲ್ ಕ್ವಾಂಟಿಟಿ ಒಂದು ಮೊಬೈಲಲ್ಲಿ ಟ್ರೇಡ್ ಮಾಡ್ತೀನಿ. ಸೊ ಹಾಗಾಗಿನೇ ಇದೆಲ್ಲ ಕ್ವೈಟ್ ನ್ಯಾಚುರಲ್ಲು. ನೀವು ಕಲಿಯೋ ಕಡೆ ಗಮನ ಹರಿಸಿದ್ರೆ ಇದೆಲ್ಲ ಈಸಿ ಆಗುತ್ತೆ. ಎಲ್ಲಿ ತನಕ ನೀವು ಕಲಿಯೋ ಕಡೆ ಗಮನ ಹರಿಸಲ್ಲ ಅಲ್ಲಿ ತನಕ ಇದು ಯಾವುದು ಈಸಿ ಆಗೋದಿಲ್ಲ. ಆಲ್ವೇಸ್ ಫೋಕಸ್ ಆನ್ ಲರ್ನಿಂಗಿಂದಲೇ ದುಡ್ಡು ಮಾಡ್ಲಿಕ್ಕೆ ಆಗೋದು. ವಿತೌಟ್ ಲರ್ನಿಂಗ್ ಯು ಕಾಂಟ್ ಮೇಕ್ ಸಿಂಗಲ್ ರುಪಿ ಇನ್ ದ ಮಾರ್ಕೆಟ್. ಲರ್ನಿಂಗ್ ಮಾಡಿ ಅರ್ನಿಂಗ್ ತುಂಬ ಈಸಿ, ಅದರ್ವೈಸ್ ಯಾವುದೇ ಕಾರಣಕ್ಕೂ ಈಸಿ ಆಗೋದಿಲ್ಲ. ಸೊ ಸಿಂಪಲ್ ಲಾಜಿಕ್ ಇತ್ತು, ಸಿಂಪಲ್ ಮೈಂಡ್ಸೆಟ್ ಇತ್ತು. ಅದೇನೋ ಬ್ಯಾಡ್ ಲಕ್ ಅಂತಾರಲ್ಲ, ಇವತ್ತು ಎಷ್ಟೋ ಸ್ಟೂಡೆಂಟ್ಸ್ಗಳು ಮೆಸೇಜ್ ಹಾಕಿದ್ದಾರೆ, ಸರ್ ಎಲ್ಲೋದ್ರಿ ಅಂತ. ಬ್ಯಾಡ್ ಲಕ್ ಆದರೆ ಏನು ಮಾಡೋಣ, ನಮಗೆ ಲಾಸ್ಟ್ ಟೈಮು ಊರಿಗೋದಾಗಲೂ ಹಿಂಗೆ ಆಗಿತ್ತು, ಒಂದು ಹೊರಡೆ ದಿನ, ಈ ಟೈಮು ಹಿಂಗೆ ಆಗೈತೆ, ಹಣೆ ಬರೋಕೊಣೆ ಯಾರು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಆಲ್ ದಿಸ್ ಹ್ಯಾಪನ್ಸ್. ಮಾರ್ಕೆಟ್ ಅಂದಮೇಲೆ ಇದೆಲ್ಲ ಕ್ವೈಟ್ ನ್ಯಾಚುರಲ್ಲು ಇದ್ದಿದ್ದೇನೆ. ಸೊ ಅದಕ್ಕೋಸ್ಕರನೇ ನೀವು ಎಷ್ಟೇ ಮಾರ್ಕೆಟಲ್ಲಿ ಕಾನ್ಫಿಡೆಂಟ್ ಇದ್ರೂ ವೆಯ್ಟ್ ಫಾರ್ ಯುವರ್ ಟ್ರೇಡ್. ನಿಮ್ಮ ಟ್ರೇಡಿಗೆ ವೆಯ್ಟ್ ಮಾಡಿ, ಆಲ್ವೇಸ್ ಯು ವಿಲ್ ಮೇಕ್ ಮನಿ. ಸೊ ಅದನ್ನೇ ನಾನು ನಿಮಗೆ ಹೇಳೋದು. ನಾನು ವೆಯ್ಟ್ ಮಾಡಿದೆ, ಜಸ್ಟ್ ಇದು ಬ್ರೇಕ್ ಡೌನ್ ಆಯಿತು, ಐ ಟುಕ್ ಅ ಟ್ರೇಡ್. ಆರಾಮ್ಸೆ ನಾನು ಇಲ್ಲಿ ತನಕ ಹೋಲ್ಡ್ ಮಾಡಿಲ್ಲ. ಇಲ್ಲಿ ತನಕ ಹೋಲ್ಡ್ ಮಾಡಿದರೆ ಐ ನೋ ದಟ್ 20-30 ಪಾಯಿಂಟ್ ಸಿಕ್ಕಿರೋದು. ನಾನು ಜಸ್ಟ್ 12-13 ಪಾಯಿಂಟಿಗೆ ಇಲ್ಲಿ ಸಿಕ್ತು, ನಾನು ಎಕ್ಸಿಟ್ ಆದೆ. ಅದಾದಮೇಲೆ ಸೆಕೆಂಡ್ ಟ್ರೇಡ್ ಕೂಡ ಮಾಡ್ಬೋದಿತ್ತು ಈಸಿಯಾಗಿ. ಮಾರ್ಕೆಟ್ ಗಿವನ್ ಒನ್ ರಿಟ್ರೇಸ್ಮೆಂಟ್ ಬಿಕಾಸ್ ಇಟ್ಸ್ ಅ ಶಾರ್ಪ್ ಸೆಲ್ಲಿಂಗ್. ಪುಲ್ ಬ್ಯಾಕ್ ರಿಟ್ರೇಸ್ಮೆಂಟಿಂದ ಕೆಳಗಡೆ ಅಗೇನ್ ಬ್ರೇಕ್ ಡೌನ್ ಆಗ್ತಿದ್ದಂಗೆ ಮಾರ್ಕೆಟಲ್ಲಿ ಒಂದು ಶಾರ್ಪ್ ಡೌನ್ಫಾಲ್ನ ನಾವು ನೋಡಿದ್ದೀವಿ. ಸೊ ಅದೇ ಶಾರ್ಪ್ ಡೌನ್ಫಾಲ್ ಇದು. ಬಿಕಾಸ್ ಒನ್ಸ್ ನಿಮಗೆ ಅದನ್ನು ಪುಲ್ ಬ್ಯಾಕ್ ಬ್ರೇಕ್ ಡೌನ್ ಆಗ್ತಿದ್ದಂಗೆ ಆಬ್ವಿಯಸ್ಲಿ ನಿಮಗೆ ಅದು ಶಾರ್ಟ್ ಡೌನ್ಫಾಲ್ ಕೊಡಲೇಬೇಕಲ್ಲ. ಸೊ ಅದನ್ನೇ ಮಾರ್ಕೆಟ್ ಕೂಡ ಕೊಟ್ಟಿದ್ದು. ಅದಕ್ಕೆ ಹೇಳೋದು, ನಿಮಗೆ ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ಮಾರ್ಕೆಟ್ ವಿಲ್ ಬಿ ಈಸಿ ಟು ಟ್ರೇಡ್. ಎಲ್ಲಿ ತನಕ ನೀವು ಕಲಿಯೋ ಕಡೆ ಫೋಕಸ್ ಮಾಡಲ್ಲ ಮಾರ್ಕೆಟಲ್ಲಿ ಈಸಿ ಇರೋದಿಲ್ಲ ಟ್ರೇಡಿಂಗ್ ಮಾಡೋದು. ಫೋಕಸ್ ಆನ್ ಲರ್ನಿಂಗ್. ವಿತೌಟ್ ಲರ್ನಿಂಗ್ ಯು ಕಾಂಟ್ ಮೇಕ್ ಸಿಂಗಲ್ ರುಪಿ ಇನ್ ದ ಮಾರ್ಕೆಟ್. ನೆನ್ಪಿಟ್ಕೊಳ್ಳಿ, ವಿತೌಟ್ ಲರ್ನಿಂಗ್ ನೀವು 1 ರೂಪಾಯಿನೂ ಮಾರ್ಕೆಟಿಂದ ದುಡಿಲಿಕ್ಕೆ ಆಗೋದಿಲ್ಲ, ಆಯಿತಾ? ಸೊ ಹಾಗಾಗಿನೇ ಕಲಿಯೋ ಕಡೆ ಫೋಕಸ್ ಮಾಡಿದಷ್ಟು ಈಸಿ ಆಗುತ್ತೆ. ನಂದು ನೆಕ್ಸ್ಟ್ ಬ್ಯಾಚು ಐ ಗೆಸ್ ನಾನು ಈ ವೀಕ್ ಕಂಪ್ಲೀಟ್ಲಿ ಅವೈಲೇಬಲ್ ಇಲ್ಲ ಅಂದರೆ ಮಾರ್ಚ್ 11th, ಅಕ್ಟೋಬರ್ 11th ಪ್ಲ್ಯಾನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅಕ್ಟೋಬರ್ 11th ಕ್ಲಾಸ್ ಇರುತ್ತೆ. ಯಾರು ಜಾಯ್ನ್ ಆಗಬೇಕು ಅನ್ನೋರು ಆರಾಮ್ಸೆ ನೀವು ಪೇಮೆಂಟ್ ಮಾಡಿ ಎನ್ರೋಲ್ ಮಾಡ್ಕೊಬೋದು. ಅಕ್ಟೋಬರ್ 11th ತನಕಲ್ಲೂ ನಾನು ಕೂಡ ಯಾವುದೇ ಥರದ ಕ್ಲಾಸ್ ಕಂಡಕ್ಟ್ ಮಾಡ್ತಿಲ್ಲ. ಓಕೆ, ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಲೆಟ್ಸ್ ಸಿ. ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ಆ್ಯಕ್ಚುಲಿ ಎಷ್ಟು ನೀಟಾಗಿ ವರ್ಕ್ ಆಗಿದೆ ನೋಡಿ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಸೇಮ್ ಸಿನಾರಿಯೋ ಐ ಜಸ್ಟ್ ಎಕ್ಸ್ಪೆಕ್ಟೆಡ್. ಬಿಕಾಸ್ ಮಾರ್ಕೆಟ್ ಈ ಲೆವೆಲ್ನ ಬ್ರೇಕ್ ಡೌನ್ ಆದರೆ ಅಗೇನ್ ಶಾರ್ಪ್ ಸೆಲ್ಲಿಂಗ್ ಬರುತ್ತೆ ಅಂತ. ಬಿಕಾಸ್ ಬೈಯರ್ಸ್ಗಳು ಹೋಪ್ ಇತ್ತಿದ್ದ ಲೆವೆಲ್ ಅದು ಬ್ರೇಕ್ ಡೌನ್ ಆಗಿ ಎಕ್ಸಾಕ್ಟ್ ನಮ್ಮದು ಒಂದು ಲೈನ್ 100% ಲೈನ್ ಅಂತ ಏನೇನು ಕರಿತೀವಿ ಅದ್ರ ತನಕ ಬಂದಿದೆ. ಅಲ್ಲಿಂದಲೇ ಪಿಕ್ಚರ್ ಪರ್ಫೆಕ್ಟ್ ಬೌನ್ಸ್ ಆಗಿದೆ.
ಸೊ ದಿಸ್ ಈಸ್ ಹೌ ನೀವು ಟ್ರೇಡಿಂಗ್ ಇಲ್ಲಿ ಮಿಸ್ ಮಾಡಿದರೂ ಕೂಡ ನೀವು ಇಲ್ಲಿಂದ ಈಸಿಯಾಗಿ ಪ್ರಾಫಿಟ್ ಲೈಕ್ ನೀವು ಪ್ರಾಫಿಟ್ನ ಬುಕ್ ಮಾಡ್ಕೊಬೋದಿತ್ತು. ಅದಕ್ಕೆ ಹೇಳೋದು ಕಲಿಯೋ ಕಡೆ ಫೋಕಸ್ ಮಾಡಿ. ಎವ್ರಿಥಿಂಗ್ ಪಾಸಿಬಲ್ ಓನ್ಲಿ ಇಫ್ ಯು ಆರ್ ಸ್ಟಾರ್ಟ್ಸ್ ಲರ್ನಿಂಗ್. ವಿತೌಟ್ ಲರ್ನಿಂಗ್ ಯಾವುದೂ ಪಾಸಿಬಲ್ ಇಲ್ಲ. ಅದಾದಮೇಲೆ ಕಂಪ್ಲೀಟ್ ಮಾರ್ಕೆಟ್ ಸೈಡ್ ವೇಸ್ ಇದೆ. ಸೊ ಇವಾಗ ಇನ್ನೇನು ಹೇಳೋಕ್ಕಾಗತ್ತೆ ಮಾರ್ಕೆಟ್ಗೆ. ಮಾರ್ಕೆಟ್ಗೆ ನಾಳೆ ಏನಾದರೂ ಇಫ್ ಇಟ್ ಈಸ್ ಎ ಗ್ಯಾಪ್ ಡೌನ್ ಓಪನ್ ಅಪೋಸಿಟ್ ಟ್ರೇಡಿಗೆ ಟ್ರೈ ಮಾಡಿ. ಲೈಕು ಗ್ಯಾಪ್ ಡೌನ್ ಓಪನ್ ಆದರೆ ನಿಫ್ಟಿಯಲ್ಲಿ ಗ್ಯಾಪ್ ಡೌನ್ ಓಪನ್ ಆದರೆ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಮೇ ಎಕ್ಸ್ಪೆಕ್ಟೆಡ್ ಅಂದ್ಕೊಂಡಿದ್ದೀನಿ. ನೋಡೋಣ ಅದು ನಾಳೆ ತಿಂಗು ಗೊತ್ತಿಲ್ಲ. ಬಿಕಾಸ್ ನಾಳೆಯಿಂದ ನಾನು ಅವೈಲೇಬಲ್ ಇಲ್ಲ ಫಸ್ಟ್ ಆಫ್ ಆಲು, ಹಾಗಾಗಿನೇ ಹೇಳ್ತಾ ಇರೋದು. ಸೊ ಇವತ್ತು ಅಟ್ಲೀಸ್ಟ್ ವೀಡಿಯೋ ಮಾಡಾಕ್ತಾಯಿದ್ದೀನಿ. ನಾನು ಸ್ಟೂಡೆಂಟ್ಸ್ಗಳಿಗೆ ನಾಳೆಯಿಂದ ಲೈಕ್ ಅವ್ರಿಗೂ ಅಪ್ಡೇಟ್ಸ್ ಮಾತ್ರ ಹಾಕ್ಲಿಕ್ಕೆ ಸಾಧ್ಯ ಇರುತ್ತೆ. ಬಿಕಾಸ್ ನಾಳೆಯಿಂದ ನನಗೂ ಕೂಡ ಲ್ಯಾಪ್ಟಾಪೇನು ನಾನು ಕ್ಯಾರಿ ಮಾಡೋದಿಲ್ಲ. ಲೈಕ್ ಇವತ್ತು ಏನಕ್ಕೆ ಇವತ್ತು ಕೂಡ ಆ್ಯಕ್ಚುಲಾಗಿ ಇಲ್ಲೇ ಲ್ಯಾಪ್ಟಾಪ್ ಸಿಕ್ಕಿತ್ತು ಒಂದು, ಆ ಲ್ಯಾಪ್ಟಾಪಿಂದಲೇ ನಾನು ನಿಮಗೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಮತ್ತೆ ನಾನು ಕೂಡ ನೆಕ್ಸ್ಟು ವೀಡಿಯೋನ ಮಾಡ್ಲಿಕ್ಕೆ ನನಗೂ ಟೈಮ್ ಇರೋದಿಲ್ಲ. ಬಿಕಾಸ್ ನನ್ನ ಮನೆಯಲ್ಲಿ ಅಲ್ಲಿ ನಾನು ಲ್ಯಾಪ್ಟಾಪ್ ಎತ್ಕೊಂಡು ಹೋಗೋಲ್ಲ, ಬ್ಯುಸಿ ಇರ್ತೀವಿ. ಅಲ್ಲಿ ನಮ್ಮ ಎಂಜಾಯ್ಮೆಂಟ್ ಮಧ್ಯದಲ್ಲಿ ಈ ವರ್ಕ್ ಲೋಡ್ನ ತೊಗೊಂಡು ಕ್ಯಾರಿ ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ. ಹಾಗಾಗಿನೇ ಸೊ ಕಲಿಯೋ ಕಡೆ ಫೋಕಸ್ ಮಾಡಿ. ಎವ್ರಿಥಿಂಗ್ ಪಾಸಿಬಲ್. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸ್ ಆಫ್ ಇದೆ ಎಲ್ಲ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಬಿಕಾಸ್ ಕಮೆಂಟ್ಸಿಂದ ಯಾರಿಗೇನೂ ಸಿಗೋದಿಲ್ಲ. ಜನಗಳಿಗೆ ಏನು ಗೊತ್ತಾ, ಲೈಕ್ ಕಮೆಂಟ್ಸ್ ಮಾಡೋದು ಒಂದು ಹ್ಯಾಬಿಟ್ ಆಗಿಬಿಟ್ಟಿದೆ. ನವೇಡೇಸ್ ಐ ಕ್ಯಾನ್ ಸಿ ಮೆನಿ ನೆಗೆಟಿವ್ ಪೀಪಲ್ಸ್. ಸೊ ಏಕೆಂದರೆ ಮೊದಲಿನ ಥರ ಡೈಜೆಸ್ಟ್ ಮಾಡ್ಕೊಳ್ಳಲ್ಲ ಎಲ್ಲದನ್ನು ಅವರು ನೆಗೆಟಿವ್ ಥಿಂಕ್ ಮಾಡ್ತಾರೆ. ಅದಕ್ಕೋಸ್ಕರ ಅಷ್ಟೇ. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.